ಸಿದ್ದರಾಮಯ್ಯ ಬಜೆಟ್ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬಜೆಟ್ ಗಾತ್ರ 3.71 ಲಕ್ಷ ಕೋಟಿ ಮುಟ್ಟಿದೆ. ಬಜೆಟ್ ಬಹಿಷ್ಕರಿಸಿ ರಾಜ್ಯದ ಜನತೆಗೆ ಬಿಜೆಪಿಗರು ಅವಮಾನವನ್ನ ಮಾಡಿದ್ದಾರೆ. ಸಂವಿಧಾನಕ್ಕೆ ಬಿಜೆಪಿಗರು ಅಪಮಾನವನ್ನ ಎಸಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಇದು ಬದುಕನ್ನ ಕಟ್ಟಿರೋ ಬದಲಾಯಿಸೋ ಬಜೆಟ್. ಬೆಂಗಳೂರು ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಸೊ ಆ ಒಂದು ಗಮನವನ್ನು ಕೂಡ ಅವರು ಹರಿಸಬೇಕಾಗುತ್ತೆ. ಬೆಂಗಳೂರಿಗೆ 5 ಟೌನ್ಶಿಪ್ ಕೊಟ್ಟಿದ್ದೀವಿ, ಇದರ ಬಗ್ಗೆ ಯಾಕಿಲ್ಲ ಪ್ರಶ್ನೆ. ಮನೆ ಬಾಗಿಲಿಗೆ ಆಸ್ತಿ ತಲುಪಿಸುತ್ತಿದ್ದೀವಿ, ಇದರ ಬಗ್ಗೆಯೂ ಕೂಡ ನಾವು ಕ್ರಮವನ್ನು ವಹಿಸಿದ್ದೀವಿ, ಅದರ ಬಗ್ಗೆ ಆದ್ಯತೆಯನ್ನ ಕೊಟ್ಟಿದ್ದೀವಿ. ಬಜೆಟ್ ಒಂದು ಅರ್ಥದಲ್ಲಿ ಜನರಿಗೆ ತಲುಪುವಂತಹ ಬಜೆಟ್ ಆಗಿದೆ. ಆದರೆ ಇದನ್ನ ವಿರೋಧ ಮಾಡೋ ಮೂಲಕವಾಗಿ, ವಾಕೌಟ್ ಮಾಡೋ ಮೂಲಕವಾಗಿ ಜನರಿಗೆ ಅಪಮಾನ ಮಾಡಿದ್ದಾರೆ ಅಂತ ಡಿಸಿಎಂ ಹೇಳಿದ್ದಾರೆ. 15 ಬಜೆಟ್ ಇಡೀ ದೇಶಕ್ಕೆ ಒಂದು ಮಾದರಿ ಬಜೆಟ್. ಕರ್ನಾಟಕ ರಾಜ್ಯ 3,71,71,000 ಈ ಬಜೆಟ್ ಮುಟ್ಟಿದೆ. ಈ ಬಜೆಟ್ ಎಷ್ಟು ಆತ್ಮವಿಶ್ವಾಸ ಕೂಡಿತ್ತು ಅಂತಂದ್ರೆ ನಮ್ಮ ವಿರೋಧ ಪಕ್ಷದವರು ಆ ನಂಬರ್ ನೋಡ್ಬಿಟ್ಟು ಕೂತ್ಕೊಳ್ಳೋಕೆ ಆಗಲಿಲ್ಲ. ಈ ಒಂದು ಬಜೆಟ್ ಅನ್ನ ಎಲ್ಲ ಗ್ಯಾರಂಟಿಗಳಿಗೂ ಹಣ ಇಟ್ಟು ಇಷ್ಟು ಅಭಿವೃದ್ಧಿ ಮಾಡಿದಾರಲ್ಲ ಅಂತೇಳಿ ನಮ್ಮ ಕೈಲಿ ಇಂಥ ಬಜೆಟ್ ಕೊಡೋಕ್ಕಾಗಲಿಲ್ಲಲ್ಲ ಅಂತ ಕೈನ ಒಸಿಕೊಂಡು ಪಾಪ ಎದ್ದೊಟ್ಟೋದ್ರು. ರಾಜ್ಯದ ಇತಿಹಾಸದಲ್ಲಿ ನಾನು 89ರಿಂದ ಅಸೆಂಬ್ಲಿಲಿ ಇದ್ದೀನಿ. 89ರಿಂದ ಅಸೆಂಬ್ಲಿಲಿ ಸತತವಾಗಿದ್ದೀನಿ. ಎಷ್ಟು ವರ್ಷ ಬಜೆಟು? 35 ವರ್ಷ ಬಜೆಟ್ ನೋಡಿದ್ದೀನಿ. ಯಾವ ವಿರೋಧ ಪಕ್ಷದವರು ಕೂಡ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಬಿಜೆಪಿ ಇರಲಿ, ಆಳ್ತ ಮಾಡಿದೆ. ಯಾರು ಕೂಡ ಈ ರೀತಿ ಬಜೆಟ್ ಅವಮಾನ ಮಾಡಿ ಹೋಗ್ಲಿಲ್ಲ. ಪ್ರಾರಂಭದಲ್ಲಿ ಬಜೆಟ್ಗೆ ಆಗಲಿ ಅವರು ಕೂತ್ಕೊಂಡು ಹೊರಗಡೆ ಏನು ಬೇಕಾದ್ರೂ ಹೇಳ್ತಿದ್ರು. ಅವ್ರಿಗೆ ಸರಿಯೋ ಸರಿ ಇಲ್ಲ ಅಂತ ಅವ್ರ ಅಭಿಪ್ರಾಯನ ತಿಳಿಸಿದ್ರು. ಬಜೆಟ್ನ ಬೈಕಾಟ್ ಮಾಡೋದಿದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಡಿದಂಥ ಒಂದು ದೊಡ್ಡ ಅವಮಾನ. ವಿರೋಧ ಪಾರ್ಟಿ, ಜನತಾ ದಳ ಇರ್ಬೋದು, ಬಿಜೆಪಿ ಇರ್ಬೋದು, ಇಬ್ಬರು ಪಾರ್ಟಿಯವರು ಅಲ್ಲ ರೀ. ಬಜೆಟ್ಗೆ ಪಾಸ್ ಮಾಡಲಿಲ್ಲ ಅಂದರೆ, ಬಜೆಟ್ ಒಪ್ಪಿಗೆ ಕೊಡಲಿಲ್ಲ ಅಂದರೆ ರಾಜ್ಯದ ಜನತೆ ಅವ್ರು ಕೊಡಲಿಲ್ಲ ಅಂದ್ರೆ ಪಾಸ್ ಆಯ್ತದೆ, ಅದು ಬೇರೆ ವಿಚಾರ. ಯಾರಿಗೆ ಸಂಬಳ ಕೊಡಬೇಕು, ಯಾರು ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು, ಯಾವ ಜನರಿಗೆ, ನನ್ನ ತಾಯಂದಿರಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡಬೇಕು, ಯಾರಿಗೆ ಅನ್ನಭಾಗ್ಯಕ್ಕೆ 10 kg ಅನ್ನಭಾಗ್ಯಕ್ಕೆ ದುಡ್ಡು ಕೊಡಬೇಕು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಗೃಹ ಜ್ಯೋತಿಲಿ ಮನೆಗೆ ವಿದ್ಯುತ್ ಶಕ್ತಿ ಕೊಡಬೇಕು, ಯಾರು ನನ್ನ ತಾಯಂದಿರು ಎಲ್ಲ ದೇವಸ್ಥಾನಕ್ಕೆ, ಮದುವೆಗೆ, ಕೆಲಸಕ್ಕೆ ಎಲ್ಲ ಕಡೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಬಜೆಟ್ ಸಂದರ್ಭದಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸಿ ಬೈಕಾಟ್ ಮಾಡಿ ರಾಜ್ಯದ ಜನತೆಗೆ ಅವಮಾನ ಮಾಡಿದಂಥ ಒಂದು ವಿಶೇಷ ಪ್ರಕರಣ ಇವತ್ತು ನಡೆದಿದೆ. ಯಾರು ಇವ್ರನ್ನ ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದಾರೆ, 65 ಜನ ಬಿಜೆಪಿಯವರು, 19 ಜನ ಜನತಾದಳದವರು, ಎಲ್ಲರೂ ಕೂಡ ಇವತ್ತು ಅವರ ಒಂದು ಸಂವಿಧಾನದ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮದು ಬದುಕನ್ನು ಕಟ್ಟಿರುವಂಥ ಒಂದು ಬಜೆಟ್ ಅಲ್ಲ ರೀ. ಬಜೆಟ್ಗೆ ಪಾಸ್ ಮಾಡಲಿಲ್ಲ ಅಂದರೆ, ಬಜೆಟ್ ಒಪ್ಪಿಗೆ ಕೊಡಲಿಲ್ಲ ಅಂದರೆ